ನಿನ್ನೆ ರಾತ್ರಿ ಎಸ್ಐಟಿ ಕಚೇರಿಯಲ್ಲೇ ಪ್ರಜ್ವಲ್ ಕಾಲ ಕಳೆದಿದ್ದಾರೆ. ಪ್ರಜ್ವಲ್ ಅರೆಸ್ಟ್ ಆಗಿದ್ದಾಯ್ತು. ಹಾಗಾದ್ರೆ ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ? ನಿನ್ನೆ ರಾತ್ರಿ ಎಸ್ಐಟಿ ಕಚೇರಿಯಲ್ಲೇ ಪ್ರಜ್ವಲ್ ಕಾಲ ಕಳೆದಿದ್ದಾರೆ. ಜಡ್ಜ್ ಮುಂದೆ ಹಾಜರಿಗೆ ಮುನ್ನ ಈಗ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗುತ್ತೆ. ಜಡ್ಜ್ ಮುಂದೆ ಹಾಜರಾಗೋಕ್ಕೂ ಮುನ್ನವೇ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಇಂದು ಬೆಳಗ್ಗೆ ಪ್ರಜ್ವಲ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ. ವೈದ್ಯಕೀಯ ಪರೀಕ್ಷೆ ಬಳಿಕವೇ ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. 14 ದಿನಗಳ ಕಾಲ ಕಸ್ಟಡಿಗೆ ಕೇಳೋದಕ್ಕೆ ಎಸ್ಐಟಿ ಕೂಡ ಒಂದು ಕಡೆಗಾಗಲೇ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ನಿನ್ನೆ ರಾತ್ರಿಯೇ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದಿದ್ದಾಯ್ತು. ಬೆಂಗಳೂರಿಗೆ ಬಂದ ನಂತರದಲ್ಲಿ ಎಸ್ಐಟಿ ಟೀಮ್ ಅವರನ್ನ ನೇರವಾಗಿ ತಮ್ಮ ವಶಕ್ಕೆ ಪಡ್ಕೊಂಡಿದೆ. ಚಾಲುಕ್ಯ ಸರ್ಕಲ್ನಲ್ಲಿರುವಂತಹ ಎಸ್ಐಟಿ ಕಚೇರಿಯಲ್ಲಿಯೇ ಪ್ರಜ್ವಲ್ ರೇವಣ್ಣ ಈಗ ಉಳಿದುಕೊಂಡಿದ್ದಾರೆ. ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳು ಕೂಡ ಜರುಗುತ್ತೆ. ಅಂದರೆ 24 ಗಂಟೆಯೊಳಗಡೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಅದಕ್ಕಾಗಿ ವೈದ್ಯಕೀಯ ಪರೀಕ್ಷೆಗಳನ್ನು ಕೂಡ ನಡೆಸಲಾಗುತ್ತೆ. ಎಸ್ಐಟಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪ್ರದೀಪ್ ಇದ್ದಾರೆ. ಪ್ರದೀಪ್, ಈಗಾಗಲೇ ಕಾನೂನಾತ್ಮಕ ಪ್ರಕ್ರಿಯೆಗಳು ಕೂಡ ಸಾಗ್ತಾ ಇದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಈಗ ಎಸ್ಐಟಿ ವಶದಲ್ಲಿದೆ. ಸೊ ಮುಂದಿನ ಪ್ರೊಸೀಜರ್ಸ್ ಹೇಗೆ ಸಾಗುತ್ತೆ? ಶಕುಂತಲಾ, 35 ದಿನಗಳ ನಂತರ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಬೆಂಗಳೂರಿಗೆ ಮಧ್ಯರಾತ್ರಿ ವಾಪಸ್ಸಾಗಿದ್ರು. ಈ ವೇಳೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲೇ ಪ್ರಜ್ವಲ್ ರೇವಣ್ಣಗೋಸ್ಕರ ಕಾದು ಇದ್ದಂತಹ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡ್ಕೊಂಡು ಅವ್ರನ್ನ ಅರೆಸ್ಟ್ ಅನ್ನ ಮಾಡಿ ಮಧ್ಯರಾತ್ರಿ 2 ಗಂಟೆಗೆ ಸರಿಯಾಗಿ ಸಿಐಡಿ ಕಚೇರಿಗೆ ಕರ್ಕೊಂಡ್ ಬಂದಿರೋದು. ಅಂದ್ರೆ ಸಿಐಡಿ ಕಚೇರಿಯಲ್ಲೇ ಎಸ್ಐಟಿ ಕಚೇರಿ ಕೂಡ ಇರುವಂತದ್ದು. ಸದ್ಯ ಈಗ ಇಡೀ ರಾತ್ರಿ, ಈಗ ಮಧ್ಯರಾತ್ರಿ ತದನಂತರ ಏನು ಮಧ್ಯರಾತ್ರಿ ನಂತರ ಬೆಂಗಳೂರಿಗೆ ಬಂದಿದ್ರು. ಈಗ ಎಸ್ಐಟಿ ಕಚೇರಿಯಲ್ಲೇ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಅರ್ಧ ರಾತ್ರಿಯನ್ನ ಕಳೆದಿದ್ದಾರೆ. ಸದ್ಯ ಪ್ರಜ್ವಲ್ ರೇವಣ್ಣ ಅವರು ಎಸ್ಐಟಿ ಕಚೇರಿ ಒಳಗಡೆ ಇರುವಂತದ್ದು. ಅವರಿಗೆ ಸಾಮಾನ್ಯ ಆರೋಪಿಯಂತೆ ಯಾವ ವ್ಯವಸ್ಥೆಯನ್ನ ಒದಗಿಸಬೇಕು ಅದೆಲ್ಲ ವ್ಯವಸ್ಥೆಯನ್ನ ಒದಗಿಸಿರುವಂತದ್ದು. ಸದ್ಯಕ್ಕೀಗ ಅವರು ಮಧ್ಯರಾತ್ರಿ 2 ಗಂಟೆಯ ನಂತರ ಈ ಒಂದು ಎಸ್ಐಟಿ ಕಚೇರಿಯಲ್ಲಿ ವಿಶ್ರಾಂತಿಯನ್ನ ಪಡೆದಿದ್ದಾರೆ. ಇನ್ನು ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು 35 ದಿನಗಳ ನಂತರ ವಾಪಸ್ಸಾಗಿರುವ ಹಿನ್ನೆಲೆ ತನಿಖೆಗೆ ಇಂದಿನಿಂದ ಚುರುಕು ಸಿಗಲಿದೆ. ಯಾಕಂತ ಹೇಳಿದ್ರೆ ಪ್ರಮುಖವಾದ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಸಹ 1 ತಿಂಗಳಿಂದ ನಾಪತ್ತೆಯಾಗಿದ್ರು. ಈ ವೇಳೆ ಸಂತ್ರಸ್ತೆಯರ ಹೇಳಿಕೆ ಆಗಿರ್ಬೋದು, ಮತ್ತೆ ಪ್ರಾಥಮಿಕವಾಗಿ ಏನು ವಿಚಾರಣೆ ತನಿಖೆ ನಡೆಸಬೇಕು ಅದೆಲ್ಲವನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ರು. ಆದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬಂದೀಗ ಎಸ್ಐಟಿ ಅರೆಸ್ಟ್ ಮಾಡಿರೋದ್ರಿಂದ ಇಂದಿನಿಂದ ತನಿಖೆಗೆ ಮತ್ತಷ್ಟು ಚುರುಕನ್ನ ಎಸ್ಐಟಿ ಅಧಿಕಾರಿಗಳು ನೀಡಿದ್ದಾರೆ. ಸದ್ಯಕ್ಕೆ ಇವತ್ತು ಬೆಳಿಗ್ಗೆ ನಂತರ ಪ್ರಜ್ವಲ್ ರೇವಣ್ಣ ಅವ್ರನ್ನ ಪ್ರಾಥಮಿಕವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾರೆ. ತದನಂತರ ಅಂದ್ರೆ ಬಹುಶಃ ಮಧ್ಯಾಹ್ನದ ನಂತರ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದು ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ ತದನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಅತ್ಯಾಚಾರ ಪ್ರಕರಣಗಳೇನಿದೆ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳೇನಿದೆ, ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಅವ್ರನ್ನ ವಿಚಾರಣೆಯನ್ನ ನಡೆಸಬೇಕಾಗುತ್ತೆ, ತನಿಖೆಯನ್ನ ನಡೆಸಬೇಕಾಗುತ್ತೆ. ಹೀಗಾಗಿ ಮಧ್ಯಾಹ್ನದ ನಂತರ ಅವರ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ಎಸ್ಐಟಿ ಅಧಿಕಾರಿಗಳು ಕೇಳಬಹುದು. ತದನಂತರ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಗೆ ನೀಡಿದ್ದೇ ಆದಲ್ಲಿ ಮುಂದಿನ ಪ್ರಕ್ರಿಯೆ ಏನಿದೆ, ಈ ಒಂದು ತನಿಖೆಗೆ ಸಂಬಂಧಪಟ್ಟಂತಹ ಈ ಒಂದು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ತನಿಖೆ ಏನಿದೆ ಅದನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮೊಬೈಲ್ ಏನಿದೆ ಪ್ರಜ್ವಲ್ ರೇವಣ್ಣ ಅವ್ರದ್ದು, ಅದನ್ನ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಮೊಬೈಲ್ ಆಗಿರ್ಬೋದು ಮತ್ತು ಇತರ ವಸ್ತುಗಳೇನಿದೆ ಎಲ್ಲವನ್ನು ಸಹ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮೊಬೈಲ್ ಏನಿದೆ, ಈ ಮೊಬೈಲ್ ಅನ್ನ ಈ ಒಂದು ಪ್ರಮುಖ ಸಾಕ್ಷಿಯಾಗಿದೆ ಈ ಒಂದು ಪ್ರಕರಣಗಳಲ್ಲಿ. ಹೀಗಾಗಿ ಮೊಬೈಲ್ ಅನ್ನ ಒಂದು FSL ಗೆ ಕಳಿಸಿ ಈ ಒಂದು ವಿಡಿಯೋಗಳು ಏನಿತ್ತು ಈ ವಿಡಿಯೋಗಳಿಗೆ ಸಂಬಂಧಪಟ್ಟಂತಹ ಒಂದು ನಿಖರವಾದಂತಹ ಮಾಹಿತಿಗಳನ್ನ FSL ಮುಖಾಂತರ ಪಡೆಯಲಿದ್ದಾರೆ. ಇದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಕಳೆದ 1 ತಿಂಗಳಿಂದ ವಿದೇಶದಲ್ಲಿ ಏನಿದ್ರು, ಈ ವಿದೇಶದಲ್ಲಿ ಇದ್ದಂತಹ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ 1 ತಿಂಗಳಿಂದ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ನೀಡಿದ್ರು ಸಹ ಬಂದಿರಲಿಲ್ಲ. ಹೀಗಾಗಿ ವಿದೇಶದಲ್ಲಿದ್ದವ್ರಿಗೆ ಯಾರು ಸಹಾಯ ಮಾಡಿದ್ರ, ವಿದೇಶಕ್ಕೆ ಯಾಕಾಗಿ ಹೋಗಿದ್ರು ಮತ್ತು ವಿದೇಶದಲ್ಲಿ ಎಲ್ಲಿದ್ರು, ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ. ಓಕೆ, ಧನ್ಯವಾದ ಪ್ರದೀಪ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.